ಅಪರಾಧ ಮಾಡ್ಬಿಟ್ಟು ಏನ್ ಸರ್ ಹೇಳಿದ್ರಾ ಸರ್? ಮಾತಾಡೋಣ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಯಾತಕ್ಕೋಸ್ಕರ ಇವ್ನು ಹೇಳ್ಕೊಂಡು ಏನು ಅಂತ ಇವನ್ನೇ ಕೇಳಿ ಗೌಡ್ರೆ. ರಾಜ ಏನಪ್ಪ ಇದೆಲ್ಲ? ನನ್ಗೇನು ಗೊತ್ತಿಲ್ಲ ಮಾವ. ಏನೋ ಕುಮಾರನ್ ಕೊಲೆ ಮಾಡ್ಲಿಲ್ವಾ ನೀನು? ಅಯ್ಯೋ ಕೊಲೆನಾ? ಇಲ್ಲ ಮಾವ, ಖಂಡಿತವಾಗ್ಲೂ ನಾನಲ್ಲ. ಖಂಡಿತವಾಗ್ಲೂ ನಿನ್ನೆ ದಿವಸ ಅವನೇ ನನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ಸರ್. ಇದೆಲ್ಲ ಯಾವಾಗ ಆಯ್ತಪ್ಪ? ನಂಗೆ ಗೊತ್ತಿಲ್ಲ ಮಾವ. ನಿನ್ನೆ ರಾತ್ರಿ ಇವ್ನ ಸ್ನೇಹಿತ ಕುಮಾರನ್ ಜೊತೆ ಹಣದ ವಿಷಯವಾಗಿ ಜಗಳ ಆಡಿ ಅವನ ಕೊಲೆ ಮಾಡಿ ಶವನ ಬಾವಿಗೆ ಓಡ್ ಬಂದಿದ್ದಾನೆ ಗೌಡ್ರೆ ಇವನು. ಇಲ್ಲಪ್ಪ, ಅವ್ರು ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನು ಹೇಳೋ ಸುಳ್ಳು? ಇನ್ಸ್ಪೆಕ್ಟ್ರೆ, ವಿಚಾರಣೆ ಆಮೇಲೆ ಆಗ್ಲಿ. ರಾಜ ಮೊದಲು ನನ್ನ ಮಗಳ ಕುಕ್ಕೆ ತಾಳಿ ಕಟ್ಲಿ ಪ್ಲೀಸ್. ದೊಡ್ಡ ಮನಸ್ಸು ಮಾಡಿ. ಏನ್ ಗೌಡ್ರೆ ನಿಮ್ಗೆ ಹುಚ್ಚಿಡಿದ್ಯಾ? ಕೊಲೆಗಾರ ಇವನು. ಇವನಿಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇವನ್ಗೆ ಹೋಗಿ ನಿಮ್ ಮಗಳು ಕೊಡ್ತಿರಲ್ಲ. ಮಾವ ಅವ್ರನ್ನ ಬಿಡಿಸಿಪ್ಪ. ಅಪ್ಪ ಇನ್ಸ್ಪೆಕ್ಟರ್, ಅವ್ರು ಕೊಲೆ ಮಾಡಿಲ್ಲ. ನಿನ್ ಮಾತು ಕೇಳಿ ಇನ್ಸ್ಪೆಕ್ಟರ್, ನಿನ್ ಮಾತು ಕೇಳಿ. ಅಪ್ಪ ಅಪ್ಪ ಅವ್ರನ್ನ ಬಿಡಿಸಿಪ್ಪ. ಅವ್ರು ಕೊಲೆ ಮಾಡಿಲ್ಲಪ್ಪ. ಅವ್ರು ಕೊಲೆ ಮಾಡಿಲ್ಲಪ್ಪ. ಅಪ್ಪ ಅಪ್ಪ ಅಪ್ಪ. ಅಯ್ಯೋ ಪಾಪಿ, ಈ ಪ್ರೇಮ ಗೀಮ ನಮ್ಮಂತವ್ರಿಗೆಲ್ಲ ಅಂತ ಎಷ್ಟು ಪಡ್ಕೊಂಡೆ. ಕೇಳಿದ್ಯಾ ನನ್ನ ಮಾತನ್ನ? ಕೇಳಿದ್ಯಾ ನನ್ನ ಮಾತನ್ನ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ.